ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಅಗೇನ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಾರಿ ಫಾರ್ ದ ಡಿಲೇ, ಯಾಕೆಂದರೆ ತುಂಬ ದಿನಗಳು ಆಗೋಗಿದೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಸೊ ಇವಾಗ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋ ಅಪ್ಲೋಡ್ನ ಮಾಡ್ತಾ ಬರ್ತೀನಿ. ಸೊ ಇವತ್ತು ಹೇರ್ ಸ್ಪಾ ಕ್ಲಾಸ್ ಇದೆ, ಸೊ ಹಾಗಾಗಿ ನಿಮಗೂ ಕೂಡ ಆಗುತ್ತೆ ಅಂತ ನಾನು ಇವತ್ತು ಹೇರ್ ಸ್ಪಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬೋಣ. ಸೊ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಬ್ಯೂಟಿ ರಿಲೇಟೆಡ್ ಇವಾಗ ಹೊಸದಾಗಿ ನೇಲ್ ರಿಲೇಟೆಡ್ ಹಾಕಿದ್ದೀನಿ. ಹೀಗೆ ನೆಕ್ಸ್ಟ್ ಮುಂದಕ್ಕೂ ಕೂಡ ನಾನು ಪರ್ಮನೆಂಟ್ ಐಬ್ರೋಸ್ದು ಕೂಡ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೂ ಮುಂಚೆನೇ ನಾನು ಪರ್ಮನೆಂಟ್ ಐಬ್ರೋಸ್ ಮಾಡೋದು ನೀವು ವಿಡಿಯೋನ ಸಪೋರ್ಟ್ ಮಾಡಿದ್ದೀರಾ. ಅದೇ ರೀತಿ ಈ ವಿಡಿಯೋನು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದರಲ್ಲಿ ಲಾಟ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ ಹೇರ್ ಸ್ಪಾ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ಲಾಸ್ನ ಹೇಳ್ಕೊಡ್ತೀನಿ. ಸೊ ಬನ್ನಿ ತಡ ಮಾಡ್ದಿರೋ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಐಬ್ರೋಸ್ ವೀಡಿಯೋಸ್ ಹಾಕಿದ್ದೆ. ತುಂಬ ಜನ ಕೇಳ್ತಾರೆ ಲೈವ್ ಐಬ್ರೋಸ್ದು ವಿಡಿಯೋ ಹಾಕಿ ಅಂತ ಹೇಳಿ. ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಕೆಲವೊಂದಷ್ಟು ಟಿಪ್ಸ್ಗಳಿದ್ದಾವೆ ಮತ್ತು ಬಿಗಿನರ್ಸ್ ಆಗಿ ನೀವು ಐಬ್ರೋಸ್ನ ಮಾಡುವಾಗ ಯಾವ ರೀತಿ ಮಾಡಬೇಕನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಹೇರ್ ಸ್ಪಾ ಮಾಡೆಲ್ ಇವರು. ಸೊ ಇವತ್ತು ನಾನು ಹೇರ್ ಸ್ಪಾ ಬಂದು ಇವ್ರಿಗೆ ಆಲ್ರೆಡಿ ಆಯಿಲ್ ಇರಬಾರ್ದು, ಸೊ ಅದಕ್ಕೋಸ್ಕರ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಶಾಂಪೂ ಹಾಕಿದ್ದೀನಿ, ಕಂಡೀಷ್ನರ್ ಯಾವುದೇ ಥರ ಯೂಸ್ ಮಾಡಿಲ್ಲ. ಶಾಂಪೂ ಹಾಕಿ ಫಸ್ಟ್ ಹೇರ್ ವಾಶ್ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ವೆಟ್ಟಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀವಿ, ಡ್ರೈ ಮಾಡಿಲ್ಲ. ಸೊ ಇವಾಗ ನೀಟಾಗಿ ಹೇರ್ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಸೆಕ್ಷನ್ ಮಾಡ್ಕೊಬೇಕು ನೀಟಾಗಿ. ಆ ಕಡೆ ಈ ಕಡೆ ಸೆಷನ್ 6 ಪಾರ್ಟ್ ಮಾಡ್ಕೊಳ್ಬೇಕು. ಸೊ ಯಾಕೆ ಅಂದರೆ ಇದನ್ನ ನಾವು ರೂಟ್ ಟಚ್ ಮಾಡಿನೇ ಮಾಡೋದು. ಸೊ ರೂಟ್ ಟಚ್ ಮಣ್ಣು, ಸೊ ರೂಟ್ ಟಚ್ ಮಾಡಿ ಮಾಡಬೇಕು. ಸೊ ಸ್ಪಾ ಮಾಡೋ ರೀಸನ್ ಏನಂತ ಹೇಳಿದ್ರೆ ಏರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡಿ ಕೊಡುತ್ತೆ. ಹೇರ್ ರಫ್ ಇರೋದನ್ನ ಸಾಫ್ಟನ್ ಮಾಡಿ ಕೊಡುತ್ತೆ. ತುಂಬಾ ಜನಕ್ಕೆ ಹೇರ್ ಡ್ರೈ ಇರುತ್ತಲ್ವಾ, ಅದನ್ನ ಸಾಫ್ಟನ್ ಮಾಡಿ ಡ್ರೈ ಆಗೋದನ್ನ ಹೈಡ್ರೇಟ್ ಮಾಡಿ ಕೊಡುತ್ತೆ. ಅಂಡ್ ನೆಕ್ಸ್ಟ್ ಬಂದು ಯಾರಾದ್ರೂ ಸ್ಮೂತ್ನಿಂಗ್ ಮಾಡಿಸಿದ್ರೆ, ಸ್ಮೂತ್ನಿಂಗ್ ಮಾಡಿಸಿದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಓಕೆನಾ ಮಾಡಿ. ಸಪೋಸ್ ಕೆಲವ್ರಿಗೆ ಡ್ಯಾಮೇಜ್ ಆಗುತ್ತೆ ಹೇರು, ಸೊ ಅರ್ಧಕ್ಕೆ ಕಟ್ಟಾಗ್ತಾ ಇರುತ್ತೆ. ಆ ಡ್ಯಾಮೇಜ್ ಆಗದೆ ಇರೋ ತರ ರಿಪೇರಿ ಮಾಡಿ ಕೊಡಕ್ಕೆ ಸ್ಪಾಗಳನ್ನ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ ಪರ್ಟಿಕ್ಯುಲರ್ ಆಗಿ ತುಂಬಾ ಚೆನ್ನಾಗಿರೋ ಬ್ರ್ಯಾಂಡ್ಸ್ ಬಂದು ಫಸ್ಟಿಗೆ ನಾವು ಯೂಸ್ ಮಾಡೋದು ಬಂದು ಲಾರಿಯಲ್ ಇದೆ, ಮ್ಯಾಟ್ರಿಕ್ಸ್ ಇದೆ. ಸೊ ಈ ರೀತಿ ವೆರೈಟಿ ಬರುತ್ತೆ ಆಯ್ತಾ. ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ರನ್ ಆಗ್ತಿರೋದು ಎಲ್ಲಾ ಕಡೆನೂ ಅಂದ್ರೆ ಲಾರಿಯಲ್. ಸೊ ಓಕೆನಾ, ಲಾರಿಯಲ್ ಇಲ್ಲಿ ಕೊಟ್ಟಿರ್ತಾರೆ, ನಮ್ಗೆ ಮೆನ್ಷನ್ ಮಾಡಿರ್ತಾರೆ. ಸಪೋಸ್ ಸ್ಮೂತ್ನಿಂಗ್ ಆಗಿದೆ, ನಾನು ಮೇಂಟೈನ್ ಮಾಡಬೇಕು ಮತ್ತೆ ಹೇರ್ ಅದರದ್ದು ಕಟ್ ಆಗ್ತದೆ ಅಂದ್ರೆ ಹೇರ್ ಡ್ಯಾಮೇಜ್ ಆಗಿರುತ್ತೆ. ಆ ಡ್ಯಾಮೇಜ್ ಆಗಿರೋ ಹೇರ್ನ ರಿಪೇರ್ ಮಾಡಲಿಕ್ಕೆ ರಿಪೇರ್ ಸ್ಪಾ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಬಂದು ಹೇರ್ ತುಂಬಾನೇ ಡ್ರೈ ಇದೆ, ನನಗೆ ತುಂಬಾ ರಫ್ ಇದೆ ಅಂತ ಹೇಳುವಾಗ ನಾವಿಲ್ಲಿ ಸ್ಮೂತ್ ಅಂತ ಬರುತ್ತೆ, ಇದನ್ನ ಯೂಸ್ ಮಾಡ್ಕೊಂತೀವಿ. ಸೊ ಇನ್ ಕೆಲವು ಬಂದು ಡಿಟಾಕ್ಸ್ ಮಾಡಬೇಕು, ನನಗೆ ಡಿಟಾಕ್ಸ್ ಮಾಡೋ ತರ ಬೇಕು. ಹೇರ್ ತುಂಬಾ ಸ್ಕ್ಯಾಲ್ಪ್ ಸಿಕ್ಕಾಬಟ್ಟೆ ಡ್ರೈ ಆಗ್ತದೆ, ಮತ್ತೆ ತುಂಬಾನೇ ಡ್ಯಾಂಡ್ರಫ್ ಇದೆ ಅಂತ ಹೇಳಿದ್ರೆ ಇನ್ನೊಂದಿದೆ ಕೊಡಿ. ಇಲ್ಲಿ ಇನ್ನೊಂದು ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಕೆಲವರಿಗೆ. ಸೊ ಡ್ಯಾಂಡ್ರಫ್ನು ಕೂಡ ಕಂಟ್ರೋಲ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ಪ್ರತಿ ಒಂದ್ರ ಮೇಲೂ ಮೆನ್ಷನ್ ಮಾಡಿರ್ತಾರೆ. ನೀವು ಪರ್ಟಿಕ್ಯುಲರ್ ಆಗಿ ಆ ಹೇರಿಗೆ ಸೂಟ್ ಆಗೋ ತರನೇ ಸ್ಪಾನ ಸಜೆಷನ್ ಮಾಡಬೇಕು. ಇವಾಗ ಯಾರೋ ಬಂದ್ರು ಇವ್ರದ್ದು ಏನ್ ಪ್ರಾಬ್ಲಮ್ ಇದೆ ಅಂತಾನೆ ಗೊತ್ತಿಲ್ಲ, ಅವ್ರು ಏನ್ ಹೇಳ್ತಾರೆ ನನಗೆ ಹೇರ್ ಸ್ವಲ್ಪ ಡ್ಯಾಂಡ್ರಫ್ ಇದೆ, ನೀವು ತಗೊಂಡೋಗಿ ಸ್ಮೂತ್ ಮಾಡಿರ್ತೀರಾ. ಸೊ ಡ್ಯಾಂಡ್ರಫ್ ಮಾಡ್ತಾ ಇದೆ ಅಂತ ಲಿಕ್ವಿಡ್ ಇದೆ ಕೊಡಿ. ಇದ್ರಲ್ಲೇ ಕೊಟ್ಟಿರ್ತಾರೆ ನಿಮ್ಗೆ. ಇದು ಬಂದು ನಾರ್ಮಲ್ ಆಗಿ ಡ್ಯಾಂಡ್ರಫ್ ನ ಕವರ್ ಮಾಡಿ ಕೊಡುತ್ತೆ. ಸಪೋಸ್ ಫಸ್ಟ್ ಅವರಿಗೆ ತುಂಬಾನೇ ಡ್ಯಾಂಡ್ರಫ್ ಇದೆ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಸ್ಕ್ಯಾಲ್ಪ್ ನ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತೀವಲ್ಲ ಅದೇ ರೀತಿ ಇದನ್ನ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ 15 to 20 ಮಿನಿಟ್ಸ್ ಬಿಟ್ಟು ಶಾಂಪೂ ವಾಶ್ ಮಾಡಬೇಕು. ಇದು ಪೋಟವನ್ನ ನಮಗೆ ಡ್ಯಾಂಡ್ರಫ್ ಇರುತ್ತಲ್ಲ, ಇದು ಪೋಟನ್ನು ಆಯಿಲ್ ಮಸಾಜ್ ಮಾಡಿ போட்டுட்டு ಸೊ ಅದು வந்துட்டு நல்லா 15 மினிட்ஸ் விட்டுட்டு ஷாம்பு வாஷ் பண்ணிடணும். ஏன்னா இது வந்து ஆயில். ஷாம்பு வாஷ் பண்ணி விட்டுட்டு அதுக்கப்புறம் ஸ்பா ஸ்டார்ட் பண்ணணும். ಓಕೆನಾ. ಸೊ ಇದು ಏನಾದರೂ ಆ ಥರ ಇತ್ತು ಅಂದರೆ ಹಾಕೊಳ್ಳಿ. ಸಪೋಸ್ ಡ್ಯಾಂಡ್ರಫ್ ತುಂಬ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೇರ್ ಸ್ಮೂತ್ ಬರಲಿ ಅಥವಾ ರಿಪೇರಿಂಗ್ ಯಾವುದೇ ಬರಲು ಇದರಲ್ಲಿ ಒಂದು ಹಾಫ್ ಅಥವಾ ಒಂದು ಕಾಲು ಭಾಗದಷ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡು ನಾರ್ಮಲ್ ಸ್ಪಾ ಕ್ರೀಮ್ ಜೊತೆಗೆ ಅಪ್ಲೈ ಮಾಡಿಕೊಂಡು ಮಾಡಬೇಕು. ಇದು ಒಂದು ರೀಸನ್ ಏನಂದರೆ ವೆಟ್ ಇರಬೇಕು, ಡ್ರೈ ಇರಬಾರ್ದು. ಸೊ ಕ್ಲೀನ್ ಹೇರ್ ಇರಬೇಕು. ಶಾಂಪೂ ಎಲ್ಲ ಹಾಕಿ ನೀಟಾಗಿರೋದ್ರ ಮೇಲೆ ಸ್ಟಾರ್ಟ್ ಮಾಡಬೇಕು. ನಾನು ತೋರಿಸಿದ್ದು ಸ್ಕ್ಯಾಲ್ಪ್ಗೆ ಟಚ್ ಆಗಬೇಕು. 101% ನೀವು ಸ್ಕ್ಯಾಲ್ಪ್ಗೆ ಟಚ್ ಆಗಬೇಕು. ಸ್ಕ್ಯಾಲ್ಪ್ ಇಂದಾನೆ ನಿಮಗೆ ಹೇರ್ ಫಾಲ್ ಆಗ್ತಾ ಇರುತ್ತಲ್ವ, ಅದನ್ನ ಕಂಟ್ರೋಲ್ ಮಾಡಿಕೊಡುತ್ತೆ. ಸಪೋಸ್ ತುಂಬಾ ಹೇರ್ ಫಾಲ್ ಜಾಸ್ತಿ ಇದೆ ಮತ್ತೆ ತುಂಬಾ ಡ್ರೈನೆಸ್ ಜಾಸ್ತಿ ಇದೆ ಅನ್ನೋದ್ರೆ ನಾವು ಸ್ಟೀಮ್ನ ಸ್ಕಿಪ್ ಮಾಡ್ಕೋತೀವಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಸ್ಕಿಪ್ ಕೊಡ್ಬೋದು ಸ್ಟೀಮ್ ಅಲ್ಲಿ. ಸೊ ಇದೇ ರೀತಿ ನೀವು ಬಂದು ಒಂದು 5 to 6 ಟೈಮ್ಸ್ ಈ ಥರನೇ ಮಾಡಬೇಕು ಹೇರ್ನ.
ಹ್ಯಾಂಡ್ ಮೂಮೆಂಟ್ಸ್ ಈ ಥರನೇ ಇರಬೇಕು. ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಸೆಷನ್ನೇ ತೊಗೊಂಡು ನೀಟಾಗಿ ಅಪ್ಲಿಕೇಶನ್ ಮಾಡಬೇಕು. ಸ್ಕ್ಯಾಲ್ಪ್ ಒಳಗಡೆ ಹಾಕಿ ಇನ್ನ ಫುಲ್ ಸ್ಕ್ಯಾಲ್ಪಿಗೆ ಟಚ್ பண்ணுங்க ಸ್ಕ್ಯಾಲ್ಪಿಗೆ. ಹಾಂ நல்லா டச் பண்ணுங்க ஸ்கேல்புக்கு போடணும். ಸೊ 1-1.5 ಅವರ್ ಆಗುತ್ತೆ ಇದು ಮಾಡ್ಲಿಕ್ಕೆ ನೀವು. ಸೊ ಫೈನಲಿ ಇವಾಗ ಫುಲ್ ಹೇರ್ಗೆ ಅಪ್ಲೈ ಮಾಡಿ ಆಗಿದೆ. ಸೊ ಇವಾಗ ರೆಸ್ಟಾರ್ಟ್ ಮಸಾಜ್. ಸೇಮ್ ಹೆಡ್ ಮಸಾಜ್ ಬರುತ್ತಲ್ಲ ಅದೇ ರೀತಿ ಮಸಾಜ್ನ ಒಂದು 10 ಮಿನಿಟ್ಸ್ ಮಸಾಜ್ನ ಕೊಡಬೇಕಾಗತ್ತೆ. ಲೆಟ್ ಸ್ಟಾರ್ಟ್. ಸೊ ಫಸ್ಟಿಗೆ ಯಾವಾಗಲೂ ಈ ರೀತಿ ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಹೇರ್ ಸಿಕ್ಕಾಗಬಾರ್ದು, ಆ ರೀತಿ ನಿಧಾನಾಗೆ ಲೈಟ್ ಪ್ರೆಷರ್ ಕೊಟ್ಟು ಮಸಾಜ್ನ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಇವಾಗ ನಾನು ಹೆಡ್ ಮಸಾಜ್ನೆಲ್ಲ ಡೀಟೇಲಾಗಿ ಹಾಕಿಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಕೆಲವ್ರಿಗೆ ನೋಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಆಲ್ಮೋಸ್ಟ್ ಹೆಡ್ ಮಸಾಜ್ ಗೊತ್ತಿದೆ ಅಂದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೆಡ್ ಮಸಾಜ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಹೆಡ್ ಮಸಾಜ್ ಎಲ್ಲ ಮಾಡಿ ಸ್ಟೀಮ್ ಎಲ್ಲ ಕೊಟ್ಟು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀವಿ. 40 ಮಿನಿಟ್ಸ್ ಬ್ರೇಕ್ ಕೊಡಬೇಕಾಗತ್ತೆ. ಆಫ್ಟರ್ 40 ಮಿನಿಟ್ಸ್ ವಿತೌಟ್ ಶಾಂಪು ಹಾಕಿ ಹೇರ್ ವಾಶ್ನ ಮಾಡಬೇಕಾಗತ್ತೆ. ಸೊ ಬನ್ನಿ ಇವಾಗ ಹೇರ್ ವಾಶ್ ಮಾಡ್ತಿದ್ದಾರೆ ನೋಡಿ. ತುಂಬ ಬಿಸಿ ನೀರನ್ನು ತೊಗೊಳಕ್ಕೆ ಹೋಗಬೇಡಿ, ವಾರ್ಮ್ ವಾಟರ್ ಇದ್ದರೆ ಸಾಕಾಗುತ್ತೆ. ಆಫ್ಟರ್ ಏರ್ ವಾಶ್, ಸೊ ವಿತೌಟ್ ಶಾಂಪು, ಇದಕ್ಕೆ ಶಾಂಪು ಮತ್ತು ಕಂಡೀಷ್ನರ್ ಏನೂ ಹಾಕಬಾರ್ದು. ಸೊ ಆಫ್ಟರ್ ಹೇರ್ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ. ಇವಾಗ ಲೈಟ್ ತುಂಬ ಹಾಟ್ ಕೊಡ್ದಿರ ಮೀಡಿಯಮ್ ವಾರ್ಮ್ ಇಟ್ಕೊಂಡು ಡ್ರೈ ಮಾಡಬೇಕಾಗತ್ತೆ ಹೇರ್ನ. ಲಾಸ್ಟಲ್ಲಿ ಔಟ್ ಏರ್ ವಾಶ್ ಆದಮೇಲೆ ಈ ರೀತಿ ಇದೆ. ಸೊ ತುಂಬ ಸಾಫ್ಟಾಗಿ ತುಂಬ ಹೈಡ್ರೇಟಿಕ್ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಹೇರ್ ಸ್ಪಾ ಕ್ಲಾಸ್. ಇವತ್ತಿನ ಹೇರ್ ಸ್ಪಾ ಕ್ಲಾಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮತ್ತು ಇದ್ರ ಕೆಳಗಡೆ ಇನ್ನೂ ಯಾವ್ದಾದ್ರು ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೂ ಕೂಡ ನೀವು ನನಗೆ ಕಮೆಂಟ್ ಮಾಡ್ಬೋದು. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.